ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಸುವ ಮೂಲಕ ಜನರಿಗೆ ಶಾಕ್ ಕೊಡುವ ಕೆಲಸ ಮಾಡಿದೆ. ಇದನ್ನು ಖಂಡಿಸಿ ಬಿಜೆಪಿ ಹೋರಾಟಕ್ಕೆ ಮುಂದಾಗ್ತಾ ಇದೆ. ವಿಧಾನಸಭೆ ವಿಪಕ್ಷ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದವರು ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಇವತ್ತು ಆ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅವರೇ ಇದ್ದಾರೆ. ಸರ್, ಏನೆಲ್ಲ ಹೋರಾಟವನ್ನು ಮಾಡ್ತಿದ್ದೀರಿ? ಸರ್ಕಾರ ಅಂತೂ ಈಗ ಬೆಲೆ ಏರಿಕೆಯ ಬಿಸಿಯನ್ನು ಮುಟ್ಟಿಸುವ ಕೆಲಸ ಮಾಡ್ತಾ ಇದೆ. ಯಾಕೆ ಈ ಒಂದು ಬೆಲೆ ಏರಿಕೆ ಆಗ್ತಾ ಇದೆ ಅಂತ ತಮಗನ್ಸುತ್ತೆ? ಇವತ್ತು ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಸರ್ಕಾರದಲ್ಲಿ ಲೀಕೇಜಸ್ಗಳು ಹೆಚ್ಚಾಗಿದ್ದಾವೆ. ಇವತ್ತು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಿ ಅಧಿಕಾರಿಗಳ ಪೋಸ್ಟಿಂಗನ್ನು ಮಾಡಿದ್ದಾರೆ. ಈ ರೀತಿ ದುಡ್ಡನ್ನು ಕೊಟ್ಟು ಅದೀಗ ಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ದುಡ್ಡನ್ನು ಕೊಟ್ಟು ಬಂದಂಥ ಅಧಿಕಾರಿಗಳು ಅಧಿಕಾರದ ಕುರ್ಚಿಯಲ್ಲಿ ಕುಂತ ಮೇಲೆ ಅವರು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡ್ತಾರೆ. ಅವ್ರು ಯಾವುದೇ ರೀತಿ ಸರ್ಕಾರದ ಟ್ಯಾಕ್ಸಸನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಮಾಡೋದಿಲ್ಲ. ಆವಾಗ ಸರ್ಕಾರದ ಉತ್ಪನ್ನ ನ್ಯಾಚುರಲ್ ಆಗಿ ಕಡಿಮೆ ಆಗ್ತೈತಿ. ಈಗ ಸರ್ಕಾರದ ಉತ್ಪನ್ನ ಕಡಿಮೆ ಆದಾಗ ಈ ಕಾಂಗ್ರೆಸ್ ಸರ್ಕಾರ ಈಗ ಜನರಿಗೆ ಟ್ಯಾಕ್ಸನ್ನು ಏರಿಸೋದ್ರ ಮೂಲಕ ಆ ಹೊರೆಯನ್ನು ಜನರ ಕಡೆಯಿಂದ ತೆಗೆದುಕೊಂಡು ಅದನ್ನು ಜನರಿಗೆ ಇನ್ನೊಂದು ಮೂಲಕ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಗ್ಯಾರಂಟಿಗಳ ಹೊರೆ ಆಗ್ತಾ ಇದ್ದಾವೆ. ಇದರಿಂದಲೇ ಬೆಲೆ ಏರಿಕೆ ಅನಿವಾರ್ಯತೆಗೆ ಎದುರಾಗಿದೆಯಾ ಸರ್ಕಾರ? ಏನು ಅನಿಸ್ತದೆ? ಇಲ್ಲ, ಸರ್ಕಾರದಲ್ಲಿ ಇರುವಂಥ ಲೀಕೇಜಸ್ ಅವ್ರು ಬಂದ್ ಮಾಡಿದ್ದಾರೆ. ಏನು ರೆವಿನ್ಯೂ ಕಲೆಕ್ಷನ್ ಮಾಡ್ಬೇಕು ಅದನ್ನು ಮಾಡಿದರೆ ಇದು ಯಾವುದೂ ಹೊರೆ ಅಲ್ಲ. ಈ ಸರ್ಕಾರ ಮೊನ್ನೆ ಅವ್ರ ಬಜೆಟ್ ಇದು ಮಾಡೋದಿಲ್ಲ, 18,000 ಕೋಟಿ ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡಬೇಕಿತ್ತು ಅದನ್ನು ಕಡಿಮೆ ಕಲೆಕ್ಟ್ ಮಾಡಿದರು. ಸೊ ಅದನ್ನು ಯಾಕಂತಂದ್ರೆ ಅಧಿಕಾರಿಗಳಲ್ಲಿ ಭ್ರಷ್ಟಾಚಾರ ಮಾಡಿ ನೀವು ಪೋಸ್ಟಿಂಗ್ ಮಾಡ್ತೀರಿ, ರೆವಿನ್ಯೂ ಕಲೆಕ್ಷನ್ ಕಡಿಮೆ ಆಗ್ತೈತಿ. ನೀವು ರೆವಿನ್ಯೂ ಕರೆಕ್ಟ್ ಕಲೆಕ್ಟ್ ಮಾಡಿರಿ. ಯಾರು ತುಡುಗು ಮಾಡ್ತಾರೆ ಟ್ಯಾಕ್ಸು ಅವ್ರನ್ನ ಹಿಡಿಯುವಂಥ ಕೆಲಸ ಮಾಡಿರಿ, ಆಟೋಮೆಟಿಕ್ಲಿ ನಿಮ್ಮ ಸರ್ಕಾರದ ರೆವಿನ್ಯೂ ಹೆಚ್ಚಾಗ್ತೈತಿ. ಸರ್ಕಾರಕ್ಕೆ ಬೇಕಾದಂಥ ಎಲ್ಲ ಜನರಿಗೆ ಬೇಕಾದಂಥ ಎಲ್ಲ ಸ್ಕೀಮ್ಗಳನ್ನು ಅದ್ರ ಮೂಲಕ ನಡೆಸ್ಬೋದು. ಸರ್, ಈಗ ಈ ಬೆಲೆ ಏರಿಕೆ ವಿರುದ್ಧ ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಮತ್ತು ತಮ್ಮ ನಡೆ ಏನು ಮುಂದಿನ ಅಂತ? ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರದ ಈ ನಡೆಯನ್ನು ವಿರೋಧಿಸಿ ನಾಳೆ DC ಆಫೀಸ್ನಲ್ಲಿ ಇಲ್ಲಿ ಧಾರವಾಡದಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ವಿ. ಇಡೀ ರಾಜ್ಯಾದ್ಯಂತ ನಾಳೆ ಸ್ಟ್ರೈಕ್ ಮಾಡ್ತಾಯಿದ್ದೇವೆ. ಇವತ್ತು ನಮಗೆ ಭರವಸೆ ಐತಿ ಜನರ ಈ ತೊಂದರೆಯನ್ನು ಮನಗಂಡು ಕಾಂಗ್ರೆಸ್ ಸರ್ಕಾರ ಈ ತನ್ನ ಬೆಲೆ ಏರಿಕೆ ಏನು ಮಾಡೈತೆ ಅದನ್ನು ವಾಪಸ್ ತೊಗೊತಾರಂತ. ಸರ್ಕಾರ ಬೆಲೆ ಏರಿಕೆ ಹಿಂಪಡೆಯಬೇಕು, ಹೀಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಪ್ರತಿಭಟನೆ BJPಯಿಂದ ನಡೀತಾ ಇದೆ ಅನ್ನುವಂಥ ಮಾತನ್ನು ಅರವಿಂದ್ ಬೆಲ್ಲದ್ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಸುವ ಮೂಲಕ ಜನರಿಗೆ ಶಾಕ್ ಕೊಡುವ ಕೆಲಸ ಮಾಡಿದೆ. ಇದನ್ನು ಖಂಡಿಸಿ ಬಿಜೆಪಿ ಹೋರಾಟಕ್ಕೆ ಮುಂದಾಗ್ತಾ ಇದೆ. ವಿಧಾನಸಭೆ ವಿಪಕ್ಷ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದವರು ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಇವತ್ತು ಆ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅವರೇ ಇದ್ದಾರೆ. ಸರ್, ಏನೆಲ್ಲ ಹೋರಾಟವನ್ನು ಮಾಡ್ತಿದ್ದೀರಿ? ಸರ್ಕಾರ ಅಂತೂ ಈಗ ಬೆಲೆ ಏರಿಕೆಯ ಬಿಸಿಯನ್ನು ಮುಟ್ಟಿಸುವ ಕೆಲಸ ಮಾಡ್ತಾ ಇದೆ. ಯಾಕೆ ಈ ಒಂದು ಬೆಲೆ ಏರಿಕೆ ಆಗ್ತಾ ಇದೆ ಅಂತ ತಮಗನ್ಸುತ್ತೆ? ಇವತ್ತು ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಸರ್ಕಾರದಲ್ಲಿ ಲೀಕೇಜಸ್ಗಳು ಹೆಚ್ಚಾಗಿದ್ದಾವೆ. ಇವತ್ತು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಿ ಅಧಿಕಾರಿಗಳ ಪೋಸ್ಟಿಂಗನ್ನು ಮಾಡಿದ್ದಾರೆ. ಈ ರೀತಿ ದುಡ್ಡನ್ನು ಕೊಟ್ಟು ಅದೀಗ ಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ದುಡ್ಡನ್ನು ಕೊಟ್ಟು ಬಂದಂಥ ಅಧಿಕಾರಿಗಳು ಅಧಿಕಾರದ ಕುರ್ಚಿಯಲ್ಲಿ ಕುಂತ ಮೇಲೆ ಅವರು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡ್ತಾರೆ. ಅವ್ರು ಯಾವುದೇ ರೀತಿ ಸರ್ಕಾರದ ಟ್ಯಾಕ್ಸಸನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಮಾಡೋದಿಲ್ಲ. ಆವಾಗ ಸರ್ಕಾರದ ಉತ್ಪನ್ನ ನ್ಯಾಚುರಲ್ ಆಗಿ ಕಡಿಮೆ ಆಗ್ತೈತಿ. ಈಗ ಸರ್ಕಾರದ ಉತ್ಪನ್ನ ಕಡಿಮೆ ಆದಾಗ ಈ ಕಾಂಗ್ರೆಸ್ ಸರ್ಕಾರ ಈಗ ಜನರಿಗೆ ಟ್ಯಾಕ್ಸನ್ನು ಏರಿಸೋದ್ರ ಮೂಲಕ ಆ ಹೊರೆಯನ್ನು ಜನರ ಕಡೆಯಿಂದ ತೆಗೆದುಕೊಂಡು ಅದನ್ನು ಜನರಿಗೆ ಇನ್ನೊಂದು ಮೂಲಕ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಗ್ಯಾರಂಟಿಗಳ ಹೊರೆ ಆಗ್ತಾ ಇದ್ದಾವೆ. ಇದರಿಂದಲೇ ಬೆಲೆ ಏರಿಕೆ ಅನಿವಾರ್ಯತೆಗೆ ಎದುರಾಗಿದೆಯಾ ಸರ್ಕಾರ? ಏನು ಅನಿಸ್ತದೆ? ಇಲ್ಲ, ಸರ್ಕಾರದಲ್ಲಿ ಇರುವಂಥ ಲೀಕೇಜಸ್ ಅವ್ರು ಬಂದ್ ಮಾಡಿದ್ದಾರೆ. ಏನು ರೆವಿನ್ಯೂ ಕಲೆಕ್ಷನ್ ಮಾಡ್ಬೇಕು ಅದನ್ನು ಮಾಡಿದರೆ ಇದು ಯಾವುದೂ ಹೊರೆ ಅಲ್ಲ. ಈ ಸರ್ಕಾರ ಮೊನ್ನೆ ಅವ್ರ ಬಜೆಟ್ ಇದು ಮಾಡೋದಿಲ್ಲ, 18,000 ಕೋಟಿ ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡಬೇಕಿತ್ತು ಅದನ್ನು ಕಡಿಮೆ ಕಲೆಕ್ಟ್ ಮಾಡಿದರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೊ ಅದನ್ನು ಯಾಕಂತಂದ್ರೆ ಅಧಿಕಾರಿಗಳಲ್ಲಿ ಭ್ರಷ್ಟಾಚಾರ ಮಾಡಿ ನೀವು ಪೋಸ್ಟಿಂಗ್ ಮಾಡ್ತೀರಿ, ರೆವಿನ್ಯೂ ಕಲೆಕ್ಷನ್ ಕಡಿಮೆ ಆಗ್ತೈತಿ. ನೀವು ರೆವಿನ್ಯೂ ಕರೆಕ್ಟ್ ಕಲೆಕ್ಟ್ ಮಾಡಿರಿ. ಯಾರು ತುಡುಗು ಮಾಡ್ತಾರೆ ಟ್ಯಾಕ್ಸು ಅವ್ರನ್ನ ಹಿಡಿಯುವಂಥ ಕೆಲಸ ಮಾಡಿರಿ, ಆಟೋಮೆಟಿಕ್ಲಿ ನಿಮ್ಮ ಸರ್ಕಾರದ ರೆವಿನ್ಯೂ ಹೆಚ್ಚಾಗ್ತೈತಿ. ಸರ್ಕಾರಕ್ಕೆ ಬೇಕಾದಂಥ ಎಲ್ಲ ಜನರಿಗೆ ಬೇಕಾದಂಥ ಎಲ್ಲ ಸ್ಕೀಮ್ಗಳನ್ನು ಅದ್ರ ಮೂಲಕ ನಡೆಸ್ಬೋದು. ಸರ್, ಈಗ
ಈ ಬೆಲೆ ಏರಿಕೆ ವಿರುದ್ಧ ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಮತ್ತು ತಮ್ಮ ನಡೆ ಏನು ಮುಂದಿನ ಅಂತ? ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರದ ಈ ನಡೆಯನ್ನು ವಿರೋಧಿಸಿ ನಾಳೆ ಡಿ ಸಿ ಆಫೀಸ್ನಲ್ಲಿ ಇಲ್ಲಿ ಧಾರವಾಡದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ವಿ. ಇಡೀ ರಾಜ್ಯಾದ್ಯಂತ ನಾಳೆ ಸ್ಟ್ರೈಕ್ ಮಾಡ್ತಾಯಿದ್ದೇವೆ. ಇವತ್ತು ನಮಗೆ ಭರವಸೆ ಐತಿ ಜನರ ಈ ತೊಂದರೆಯನ್ನು ಮನಗಂಡು ಕಾಂಗ್ರೆಸ್ ಸರ್ಕಾರ ಈ ತನ್ನ ಬೆಲೆ ಏರಿಕೆ ಏನು ಮಾಡೈತೆ ಅದನ್ನು ವಾಪಸ್ ತೊಗೊತಾರಂತ. ಸರ್ಕಾರ ಬೆಲೆ ಏರಿಕೆ ಹಿಂಪಡೆಯಬೇಕು, ಹೀಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ, ರಾಜ್ಯಾದ್ಯಂತ ಪ್ರತಿಭಟನೆ BJPಯಿಂದ ನಡೀತಾ ಇದೆ ಅನ್ನುವಂಥ ಮಾತನ್ನು ಅರವಿಂದ್ ಬೆಲ್ಲದ್ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.